ಕೊಲೆ ಪ್ರಕರಣದಲ್ಲಿ ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆ ಉಂಟಾಗಿದೆ. ಕೋರ್ಟ್ ನಾಳೆ ವಿಚಾರಣೆಯನ್ನ ಮುಂದೂಡಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷಿಗಳು ಸೃಷ್ಟಿಯಾಗಿವ್ಯಾ? ಎಲ್ಲ ಸುದ್ದಿಯನ್ನ ನೋಡೋಣ ದರ್ಶನ್ ಭವಿಷ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಲ್ಲಿಸಿರುವ ಟಿಪ್ಪಣಿ ಸಲ್ಲಿಸುತ್ತಿದ್ದೇನೆ ಅಂತ ದಾಸನ ಪರ ವಕೀಲ ಸಿವಿ ನಾಗೇಶ್ ಕೋರ್ಟ್ಗೆ ತಿಳಿಸಿದ್ರು. ಈ ಪ್ರಕರಣದಲ್ಲಿ ಮೊದಲ ಟ್ರಯಲ್ ಮಾಧ್ಯಮದಲ್ಲಿ ನಡೆದಿದೆ. ಎಫ್ಐಆರ್ ದಾಖಲಾದಾಗಿನಿಂದ ಇಲ್ಲಿವರೆಗೆ ಮಾಧ್ಯಮ ಟ್ರಯಲ್ ನಡೆದಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಮಾಧ್ಯಮ ಟ್ರಯಲ್ ನಡೆದಿದ್ದು ಈಗಾಗಲೇ ದರ್ಶನ್ ದೋಷಿ ಎಂದಿವೆ. ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸುವುದು ಬಾಕಿ ಇದೆ. ಅತ್ಯುತ್ತಮ ತನಿಖೆ ಎಂದು ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ. ಇತ್ತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿ ಸಲ್ಲಿಸುತ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿ ಕೇಳಿದ್ರು. ಈ ವೇಳೆ ನಾನು ನಿಮಗೆ ಪ್ರತಿ ಕೊಡಬೇಕಿಲ್ಲ, ಆದರೂ ಕೊಡ್ತೇನೆ. ನಾನು ಕಷ್ಟಪಟ್ಟು ಸಂಗ್ರಹಿಸಿದ ಆದೇಶದ ಪ್ರತಿಯನ್ನ ನೀಡಬೇಕಿಲ್ಲ ಅಂತಂದ್ರು. ಆಗ ಕೋರ್ಟ್ಗೆ ಸಲ್ಲಿಸಿದ್ರೆ ನಮಗೂ ಕೊಡಬೇಕು ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳಿದ್ರು. ವರದಿಯಾದ ಸುಪ್ರೀಂ ಕೋರ್ಟ್ ತೀರ್ಪಾಗಿರೋದ್ರಿಂದ ನೀಡಬೇಕಿಲ್ಲ, ಆದರೂ ನಿಮಗೆ ತೀರ್ಪಿನ ಪ್ರತಿ ನೀಡುತ್ತಿದ್ದೇನೆ ಅಂತ ವಕೀಲ ಸಿವಿ ನಾಗೇಶ್ ವಾದಿಸಿದ್ರು. ಸೆಕ್ಷನ್ 164 ಹೇಳಿಕೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿ ಏನು ಹೇಳಿದ್ದಾರೆ ನೋಡಿ. ಆತನಿಗೆ ಕನ್ನಡ ಬರುವುದಿಲ್ಲ, ಹಿಂದಿಯಲ್ಲಿ ಹೇಳಿ ತರ್ಜುಮೆ ಮಾಡಲಾಗಿದೆ ಅಂತ ಪಟ್ಟಣಗೆರೆ ಶೆಡ್ ವಾಚ್ಮೆನ್ ಹೇಳಿಕೆ ಉಲ್ಲೇಖಿಸಿ ಸಿವಿ ನಾಗೇಶ್ ವಾದಿಸಿದ್ರು. ಜೂನ್ 8ರಂದು ಕೆಲಸಕ್ಕೆ ಹೋಗಿದ್ದೆ, 1 ಗಂಟೆ ನಂತರ ವಾಹನಗಳು ಬಂದವು ಅಂತ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ವಕೀಲರು ಓದಿದ್ರು. ಮರುದಿನ ಬೆಳಗ್ಗೆ ಪೊಲೀಸರು ಬಂದು ಸೀಜ್ ಮಾಡಿದ್ದಾರೆ. ಇದು ಕ್ಲಾಸಿಕ್ ತನಿಖೆಯಲ್ಲ, ಕ್ಲಾಸಿಕ್ ವೈಫಲ್ಯ ಅಂತ ಹೇಳಿದ್ರು. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ವಿಪರೀತ ಬೆನ್ನು ನೋವು, ಊತ ಸಮಸ್ಯೆ ಕಾಡ್ತಿತ್ತು. ರಾತ್ರಿಯಿಡೀ ನಿದ್ದೆ ಮಾಡದೆ ಒದ್ದಾಡಿದ್ದಾನೆ. ನಿನ್ನೆ ವಿಮ್ಸ್ ಆಸ್ಪತ್ರೆ ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆ ನಡೆಸಿದ್ರು. ಇಂದು ಬೆನ್ನಿನಲ್ಲಿ ವಿಪರೀತ ಊತ ಹಿನ್ನೆಲೆ ಸೆಂಟ್ರಲ್ ಜೈಲು ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿದ್ರು. ತಕ್ಷಣ ಸ್ಕ್ಯಾನಿಂಗ್ ಮಾಡುವ ಅವಶ್ಯಕತೆ ಇದೆ ಅಂತ ದಾಸನಿಗೆ ತಿಳಿಸಿದ್ರು. ಆದರೆ ಸ್ಕ್ಯಾನಿಂಗ್ ಮತ್ತು ಇತರೆ ಚಿಕಿತ್ಸೆಗೆ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ನಿರಾಕರಿಸಿದ್ದಾನೆ. ಬಳ್ಳಾರಿಯಲ್ಲಿ ಚಿಕಿತ್ಸೆ ಬೇಡ, ಬೆಂಗಳೂರಲ್ಲಿ ಪಡೆಯುತ್ತೇನೆಂದು ತಿಳಿಸಿದ್ದಾನೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿರುವ ಕೊಲೆ ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾದ್ರೆ ಅನಾರೋಗ್ಯದ ನೆಪ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಆಗುವ ಸಾಧ್ಯತೆಯಿದೆ. ದಾಸನಿಗೆ ಬೆನ್ನು ನೋವಿನ ಸಮಸ್ಯೆ ಹಿನ್ನೆಲೆ ಜೈಲಲ್ಲಿ ಆರೋಗ್ಯ ತಪಾಸಣೆ ನಡೆಸಿದ್ದ ವಿಮ್ಸ್ ವೈದ್ಯರು ಸ್ಕ್ಯಾನಿಂಗ್ಗೆ ಸಲಹೆ ನೀಡಿದ್ರು. ವೈದ್ಯರ ಕೆಲ ಸಲಹೆಯನ್ನು ತಿರಸ್ಕರಿಸಿರುವ ಆರೋಪಿ ದರ್ಶನ್ ಪೇನ್ ಕ್ಯೂಲರ್ ಟ್ಯಾಬ್ಲೆಟ್ ಮಾತ್ರ ಸಾಕು ಅಂತ ಹೇಳಿದ್ದ. ಅಲ್ಲದೆ ಬೆಂಗಳೂರಿಗೆ ಹೋಗಿ ಸರ್ಜರಿ ಮಾಡಿಸ್ತೇನೆ, 4-5 ದಿನಗಳಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ಅಂತಾನು ಹೇಳಿದ್ದಾನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿದೆ. ಮುಡಾದಲ್ಲಿ ಹಗರಣದ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದ ಕಾಂಗ್ರೆಸ್ ನಾಯಕರು. ಎಲ್ಲ ಸುದ್ದಿಯನ್ನ ನೋಡೋಣ ಮುಡಾ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆಗೆಲ್ಲ ದಾಖಲೆ ಸಂಗ್ರಹಿಸಿದ್ದ ಲೋಕಾಯುಕ್ತ ಇಂದು ಸಿಎಂ ಪತ್ನಿ ಪಾರ್ವತಿಗೆ ಮಂಜೂರಾಗಿದ್ದ ಮೈಸೂರಿನ ವಿಜಯನಗರ 2 ಮತ್ತು 3ನೇ ಹಂತದಲ್ಲಿರೋ ಮೂಡ ನಿವೇಶನಗಳನ್ನ ಮಹಜರು ಮಾಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಕರೆದೊಯ್ದು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಮಹಜರು ನಡೆಸಲಾಯಿತು. ಜಿಟಿ ದೇವೇಗೌಡರ ಅಕ್ರಮವಿರಬಹುದು ಎಂದು ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಈ ಕಾರಣಕ್ಕಾಗಿಯೇ ಜಿಟಿಡಿ ಸಿದ್ದರಾಮಯ್ಯ ಪರ ನಿಂತಿದ್ದಾರೆ. ಎಚ್ಸಿ ಮಹದೇವಪ್ಪ ಸಹೋದರ ಮಗ ಮತ್ತು ಮರಿಗೌಡ ಸಹೋದರನಿಗೂ ಸೈಟ್ ಕೊಡಲಾಗಿದೆ. ಹೀಗಾಗಿ ರಕ್ಷಣೆಗಾಗಿ ಕೂಟವನ್ನ ರಚನೆ ಮಾಡಿಕೊಂಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಹಾಗೆ ಜಿಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ.
ಸಿದ್ದರಾಮಯ್ಯ ಬೇರೆಯವರ ವಿಷಯದಲ್ಲಿ ಜಡ್ಜ್ ಆಗ್ತಾರೆ, ಆದ್ರೆ ತಮ್ಮ ವಿಷಯದಲ್ಲಿ ತಾವೇ ಲಾಯರ್ ಜಡ್ಜ್ ಆಗ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ನಿವೇಶನ ಕೊಟ್ಟ ತಕ್ಷಣವೇ ನಿರಪರಾಧಿಯಾಗಿ ಬಿಡ್ತಾರಾ? ಸಿದ್ದರಾಮಯ್ಯ ಈಗ ಆತ್ಮಸಾಕ್ಷಿ ಅಂತ ಹೇಳ್ತಿದ್ದಾರೆ. ನಿವೇಶನ ಕೊಟ್ಟ ತಕ್ಷಣವೇ ನಿರಪರಾಧಿ ಆಗಿಬಿಡ್ತಾರ ಅಂತ ಹೇಳಿದ್ದು ಸುಳ್ಳು ನಿಜನಾ? ನಿಜ ಅಂತ ಆದಮೇಲೆ ಅದು ಅವರಿಗೂ ಅನ್ವಯ ಆಗುತ್ತಲ್ಲ. ನೋ ಅದರ್ ಆಲ್ಟರ್ನೇಟಿವ್ ವೇ, ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದವ್ರು ಇವರೇ ತಾನೇ ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಅಪ್ಲೈ ಆಗಲ್ವಾ? ಎಚ್ಡಿಕೆಗೆ ಕಾಂಗ್ರೆಸ್ನವರು ಕುಚುಕು ಅಂತಿದ್ರು, ಆದ್ರೀಗ ಕುಮಾರಸ್ವಾಮಿ ಕೆಟ್ಟವರಾಗಿ ಬಿಟ್ರಾ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಜಿಟಿಡಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರ? ಕಳೆದ ಒಂದೇ ತಿಂಗಳಲ್ಲಿ ಏನ್ ಮ್ಯಾಜಿಕ್ ನಡೀತು? ಜಿಟಿ ದೇವೇಗೌಡಗೆ ಏನಾದ್ರೂ ಬೆದರಿಕೆ ಹಾಕಿದ್ದಾರಾ ಅಂತ ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಅವರಿಗೆ ಕುಚಿಕೋ ಅಂತ ಹೇಳ್ತಿದ್ರು. ಅಣ್ತಮ್ಮ ನಾವು ಅಂತೆಲ್ಲ ಭಾಷಣ ಮಾಡಿದ್ರು, ಮರ್ತೋಗಿದೆಯಾ ನಿಮಗೆ? ಈಗ ಮಾತ್ರ ಕುಮಾರಸ್ವಾಮಿ ಕೆಟ್ಟವರಾಗ್ಬಿಟ್ರಾ? ಮುಖ್ಯಮಂತ್ರಿಗಳ ಮೇಲೆ ಬಂದಿರೋ ಆರೋಪಕ್ಕೆ ಇನ್ನೊಬ್ಬರನ್ನ ತೋರಿಸಿ ಉತ್ತರ ಹೇಳೋಕ್ಕಾಗಲ್ಲ. ತಂದು ಏನು ಅಂತ ಹೇಳಬೇಕು ಅವರು. ನನ್ನ ಬಗ್ಗೆ ಎಚ್ಡಿ ಕುಮಾರಸ್ವಾಮಿಗೆ ಭಯ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ನಾನು ಅಧಿಕಾರದಲ್ಲಿದ್ರೆ ಅವರ ಪಕ್ಷ ದುರ್ಬಲವಾಗುತ್ತೆ ಅನ್ನೋ ಭಯ ಇದೆ. ಜಿಟಿಡಿ ಅವರ ಪಕ್ಷದವರೇ, ಅವರು ಹೇಳಿದ ಮೇಲೆ ಏನರ್ಥ ಅಂದ್ರು. ಜೆಡಿಎಸ್ನವರು ಹಿರಿಯ ಲೀಡರ್ ಅಲ್ವಾ, ಅವ್ರು ಹೇಳಿರೋದು ಸರಿ ಇದೆ ಇರ್ಬೇಕು. ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಪಕ್ಷದವರೇ ಅಲ್ವಾ ಕೋರ್ ಕಮಿಟಿ ಚೇರ್ಮನ್, ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ. ಶಾಸಕ ಜಿಟಿ ದೇವೇಗೌಡಗೆ ಮೂಡಾ ಪ್ರಕರಣದ ವಾಸ್ತವ ತಿಳಿದಿದೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಸೈಟ್ ನೀಡಿರೋದು ಕಾನೂನು ಬಾಹಿರ. ಅಂದ್ರೆ ಸೈಟ್ ಕೊಟ್ಟವರು ಯಾರು? ಸಿದ್ದರಾಮಯ್ಯ ಸಿಎಂ ಇದ್ರಾ? ಕಾಂಗ್ರೆಸ್ನವರು ಸಿಎಂ ಆಗಿದ್ರಾ? ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಗೆ ಬರಲ್ಲ ಅಂದ್ರು. ಟಿ ದೇವೇಗೌಡರು ನೇರವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಏತಕ್ಕೆ ರಾಜೀನಾಮೆ ಕೊಡಬೇಕು. ಏನಕ್ಕಂದರೆ ಆ ಮೂಡ ವಿಚಾರ ಮನೆ ಟಿ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ. ಇವರು ಈಸ್ ಲೋಕಲ್, ಆಮೇಲೆ ಸದಸ್ಯರು ಆಗಿದ್ದಾರೆ, ಮೂಡದಲ್ಲಿ ಸದಸ್ಯ ಆಗಿದ್ದಾರೆ, ಮೆಂಬರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರೇ ನಿನ್ನೆ ನೇರವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿಎಂ ಕುರ್ಚಿಗೆ 7-8 ಸಚಿವರು ಟವೆಲ್ ಹಾಕಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ನಾವಂತೂ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಹೋಗಲ್ಲ, ಪಾಪದ ಕೊಡ ತುಂಬಿದ ಮೇಲೆ ಅದೇ ಬೀಳ್ಬೇಕು. ಕೈ ನಾಯಕರಿಂದಲೇ ವಿಪಕ್ಷಕ್ಕೆ ದಾಖಲೆಗಳು ಸಿಗ್ತಾ ಇವೆ. ಸಿಎಂಗೆ ಸ್ವಪಕ್ಷದವರೇ ವಿರೋಧಿಗಳು ಅಂತ ತಿಳಿಸಿದ್ರು. ಅದರ ಪಾಪದ ಕೊಡ ತುಂಬಿ ಅದೇ ಬೀಳ್ಬೇಕೇ ಹೊರತು ನಾವಂತೂ ಸರ್ಕಾರ ಬೀಳಿಸುವಂಥ ಪ್ರಶ್ನೆನೇ ಇಲ್ಲ, ಅದಕ್ಕೆ ಪ್ರಯತ್ನನೂ ಮಾಡಲ್ಲ. ಕಾಂಗ್ರೆಸ್ ಅವರು ಸುಮ್ಮನೆ ಆಪಾದನೆ ಅವರು, ಯಾಕೆಂದರೆ ಸರ್ಕಾರ ಈಗಾಗಲೇ 7-8 ಜನ ಮಂತ್ರಿಗಳು ನಾನು ಮುಖ್ಯಮಂತ್ರಿ ಅಂತೇಳಿ ಟವಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವಿದೆ. ಸಿದ್ದರಾಮಯ್ಯ ಎಲ್ಲ ಸಮಸ್ಯೆಯಿಂದ ಹೊರ ಬರ್ತಾರೆ. ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅಂತ ಹೇಳಿದ್ರು. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಬಳಿಕ ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ. ಲೇಔಟ್ ನಿರ್ಮಾಣ, ಅನುಮತಿ ಮತ್ತು ಹಂಚಿಕೆಗೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಎಂದು ಬುಡಾ ವಿರುದ್ಧ ಸ್ವಪಕ್ಷದ ಶಾಸಕರಾದ ಭರತ್ ರೆಡ್ಡಿ, ಜೆಎನ್ ಗಣೇಶ್ ದೂರು ನೀಡಿದ್ದಾರೆ. ಬುಡಾ ಅಕ್ರಮದ ತನಿಖೆಗೆ ಶಾಸಕರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬುಡಾ ಆಯುಕ್ತ ಕೆ ಮಾಯಣ್ಣಗೌಡ, ಅಕ್ರಮ ಆಗಿದೆ ಅಂತ ಜನರು ಶಾಸಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ತನಿಖೆಗೆ ಆಗ್ರಹಿಸಿ ಶಾಸಕರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂತ. ಬೆಂಗಳೂರಿನ 3 ಕಾಲೇಜುಗಳ ಇಮೇಲ್ಗೆ ಬಾಂಬ್ ಬೆದರಿಕೆ. ಶ್ರೀರಂಗಪಟ್ಟಣದಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ.
ಈ ಎಲ್ಲ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಕೆಲ ಕಾಲೇಜುಗಳ ಇಮೇಲ್ಗೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಬಿಎಂಎಸ್ ಕಾಲೇಜು, ವಿವಿಪುರಂನ ಬಿಐಟಿ ಕಾಲೇಜು ಸೇರಿ ಕೆಲ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಬೆದರಿಕೆ ಮೇಲ್ ಬಂದಿರುವ ಕಾಲೇಜುಗಳಿಗೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದೆ. ಹನುಮಂತನಗರ ಠಾಣಾ ವ್ಯಾಪ್ತಿಯ ಬಿಎಂಎಸ್ ಕಾಲೇಜಿನಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯಾಚರಣೆ ನಡೆಸಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಎಂಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಬಾಂಬ್ ಪತ್ತೆ ದಳದ ಜೊತೆ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಸುಧಾರಿತ ಹೈಡ್ರೋಜನ್ ಇಡಿಎಸ್ ಇಟ್ಟಿದ್ದು 5 ಗಂಟೆ ಒಳಗೆ ಕಾಲೇಜು ಬಿಟ್ಟು ಹೋಗುವಂತೆ ಸತ್ತನ ತಪೂರಾಮ್ ಬಿಇ ಶೇಖರ್ ಎಂಬ ಮೇಲ್ನಿಂದ ಸಂದೇಶ ರವಾನೆಯಾಗಿದೆ.